ನಮ್ ರಶ್ಮಿ ಅವತ್ತು ಎಷ್ಟು ಸುಂದರವಾಗಿ ಕಾಣ್ತಿದ್ಲು ವಧು ಪರೀಕ್ಷೆನ. ಅವಳನ್ನು ಮದುವೆ ಆಗೋದ್ ಬಿಟ್ಟು ಹ್ಯಾಪ್ ಮೊರೆ ಸೂಜಿನ ಮದುವೆ ಆಗ್ತೀನಿ ಅಂತಿದೀಯಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ಅಜ್ಜಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಇಷ್ಟಪಟ್ಟಿರೋದು ಸೂಜಿನ, ರಶ್ಮಿನಲ್ಲ. ನಾನ್ ಸೂಜಿನ ಮದುವೆ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ಸೂಜಿ ಏನ್ ನಿಮ್ ಶತ್ರುನಾ? ಓಹೋ, ಇವನು ನನಗೆ ಪಾಠ ಹೇಳ್ಕೊಡಕ್ ಬರ್ತಾನೆ. ಟೈಮ್ ಬರ್ಲಿ ಮಾಡ್ತೀನಿ. ಸುಮ್ನೆ ತಮಾಷೆಗೆ ಹೇಳ್ದೆಪ್ಪ. ಸಾರಿ ಸಿದ್ಧಾರ್ಥ್. ಏನಾಯ್ತು ರಶ್ಮಿ? ಏನಿಲ್ಲ ಸುಜಿ, ಸಿದ್ಧಾರ್ಥ್ ಮೇಲೆ ಹಲ್ಲಿ ಬಿದ್ಬಿಡ್ತು, ಅದನ್ನ ನೋಡಿ ನಾನು ಕಿರ್ಚ್ಬಿಟ್ಟೆ. ಅದೇ ಕ್ಷಣದಲ್ಲಿ ಸಿದ್ಧಾರ್ಥ್ ಮೇಲೆ ಟೀ ಚೆಲ್ಬಿಟ್ಟೆ. ನನ್ನ ಆಟ ಶುರು ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ಸೂಜಿ, ನಾವೊಂದು ಕೆಲಸ ಮಾಡೋಣ, ದಾರಿಲಿ ಮೊದಲು ನಮ್ಮನೆಗೆ ಹೋಗೋಣ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ, ಹಂಗೆ ಶಾಪಿಂಗ್ ಹೋಗೋಣ. ಸಿದ್ಧಾರ್ಥ, ತಪ್ಪು ತಿಳ್ಕೊಬೇಡಪ್ಪ. ಎಡಬ ಮೇಲೆ ಹಲ್ಲಿ ಬೀಳೋದು ಅಪಶಕುನ. ಅದರಲ್ಲೂ ಮದುವೆ ಆಗೋ ಹುಡುಗನ ಮೇಲೆ ಹಲ್ಲಿಳೋದು ಅಂದ್ರೆ ಇನ್ನೂ ಅಪಶಕುನ. ನೋಡಿ, ನೀವಿಬ್ರು ಇವತ್ತು ಶಾಪಿಂಗ್ ಹೋಗದೆ ಇದ್ರೆ ಒಳ್ಳೇದು. ಜಿ ಹೇಳೋ ಮಾತಲ್ಲೂ ಸರಿ. ಶಾಪಿಂಗ್ ಬೇಕಾದ್ರೆ ಇನ್ನೊಂದಿನ ಹೋಗ್ಬೋದು. ಸೂಜಿ, ಐ ಆಮ್ ಸಾರಿ. ನೋಡು ಸರೋಜಾ, ಸೂಕ್ಷ್ಮವಾಗಿ ಹೇಳ್ತೀನಿ. ಸೂಜಿ ಸಿದ್ಧಾರ್ಥ ಇಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಇದು ಖುಷಿ ವಿಚಾರನೇ. ಇಬ್ರು ಮದುವೆನೂ ಆಗ್ತಾರೆ, ಅದು ಖುಷಿನೇ. ಆದ್ರೆ ಇಬ್ಬರು ಜಾತಕನು ಕೂಡಿ ಬರ್ಬೇಕಲ್ಲ. ಇಬ್ಬರಲ್ಲಿ ಒಬ್ಬರ ಜಾತಕದಲ್ಲಿ ದೋಷ ಇದ್ರೂ ಸಮಸ್ಯೆ ಆಡೆ. ಯಾವುದಕ್ಕೂ ಸೂಜಿ ಜಾತಕ ಬರ್ಸ್ಬಿಡೋಣ. ಹೆಸರಿನ ಬಲದ ಮೇಲೆ ಜಾತಕ ಬರೀತಾರೆ. ಸುಜಾತ ಸಿದ್ಧಾರ್ಥನ ಜಾತಕ ಕೂಡ್ ಬರ್ತಾ ಇಲ್ಲ. ಸುಜಾತ ಸಿದ್ಧಾರ್ಥನೇನಾದ್ರೂ ಮದುವೆ ಆದ್ರೆ ಸಿದ್ಧಾರ್ಥನಿಗೆ ಪ್ರಾಣಾಪಾಯವಿದೆ. ಸ್ವಾಮಿಗಳೇ, ಈಗೇನ್ ಮಾಡೋದು? ಇದಕ್ಕೇನಾದ್ರೂ ಪರಿಹಾರ ಅಂತ ಇರುತ್ತೆ ಅಲ್ವಾ? ಶಾರದಮ್ಮನವರೇ, ಏನೇ ಪರಿಹಾರ ಹೇಳಿದ್ರು, ಏನೇ ಶಾಂತಿ ಮಾಡಿದ್ರು ಕಷ್ಟ. ಪ್ರಾಣಾಪಾಯದ ಸಾಧ್ಯತೆಗಳು ಕಮ್ಮಿ ಆಗ್ಬೋದೇನೋ ಅಷ್ಟೇ. ಇವರಿಬ್ಬರಿಗೂ ಮದುವೆ ಮಾಡದೇ ಇರೋದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಹುಡುಗ ಮದುವೆ ಆದ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪೋ ಸಾಧ್ಯತೆಗಳಿದೆ. ಏನೇ ಪರಿಹಾರ ಹೇಳಿದ್ರು, ಏನೇ ಶಾಂತಿ ಮಾಡಿದ್ರು ಕಟ. ಪ್ರಾಣಾಪಾಯದ ಸಾಧ್ಯತೆಗಳು ಕಮ್ಮಿ ಆಗ್ಬೋದೇನೋ ಅಷ್ಟೇ. ಇವರಿಬ್ಬರಿಗೂ ಮದುವೆ ಮಾಡದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇವರಿಬ್ಬರಿಗೂ ಮದುವೆ ಮಾಡದೇ ಇರೋದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇವರಿಬ್ಬರಿಗೂ ಮದುವೆ ಮಾಡದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ.